ಅತ್ತೆ ಸೊಸೆಗೆ ಒಂದು ಚಾಲೆಂಜ್ ಕೊಡ್ತಿದ್ದೀನಿ, ಗೆದ್ದವರಿಗೆ 1000 ರೂಪಾಯಿ ಸಿಗುತ್ತೆ. ಗೆದ್ದು ತೋರಿಸು ಮೊದಲು. ಸೊ ಏನು ಚಾಲೆಂಜ್ ಅಂದರೆ, ಅಡುಗೆ ಮನೆಯಲ್ಲಿರೋ ಇಷ್ಟು ಪದಾರ್ಥಗಳನ್ನ ಇವಳು ಸರಿಯಾಗಿ ಗೆಸ್ ಮಾಡಬೇಕು. ಅದೇ ರೀತಿ ನಮ್ಮಮ್ಮ ಇವಳು ಮೇಕಪ್ ಐಟಮ್ಸ್ ಏನೇನು ತೋರಿಸ್ತಾಳೆ ಅದನ್ನ ಗೆಸ್ ಮಾಡಬೇಕು. ಯಾರು ಸರಿಯಾಗಿ ಜಾಸ್ತಿ ಉತ್ತರಗಳನ್ನ ಕೊಡ್ತಾರೆ ಅವರಿಗೆ 1000 ರೂಪಾಯಿ. ಕಮ್ಮಿ ಆಯ್ತೇನಮ್ಮ? ಯಾಕಮ್ಮ ಬೇಜಾರಾಗಿದ್ಯಾ? ಸರಿ ಸ್ಟಾರ್ಟ್ ಮಾಡೋಣ. ಸರಿ ಸ್ಟಾರ್ಟ್. ಇದು ಮೆಂತ್ಯ ಕಾಳು. ಕರೆಕ್ಟಾ? ಇದು ಬಟಾಣಿ. ಇವೆಲ್ಲ ಕಷ್ಟ ಅಲ್ಲ, ಈಸಿ ಕಣಮ್ಮ, ಕಷ್ಟದ ಕೊಡಮ್ಮ. ಕಡಲೆ. ಈ ಕಡೆಯಿಂದ ಕೂಡ ಇವು ಅದು ಹೇಳ್ತಾಳೆ. ಇದು ಅಕ್ಕಿ ಹಿಟ್ಟ ಅಲ್ಲ, ಮೈದಾ ಹಿಟ್ಟು. ಅಕ್ಕಿ ಹಿಟ್ಟು ಮೈದಾ ಹಿಟ್ಟಿಗೂ ನಿಮ್ಗೆ ವ್ಯತ್ಯಾಸ ಗೊತ್ತಿಲ್ಲ? ತೆಗಿರಿ ಮತ್ತೆ. ನೋಡ್ಬಿಟ್ಟು ಹೇಳ್ಬೇಕು ನೀನು. ಇದು ಗೋಧಿ ಹಿಟ್ಟು. ಇದು ಗೊತ್ತಿಲ್ಲ. ಸಬ್ಬಕ್ಕಿ. ನನಗೆ ಗೊತ್ತಿತ್ತು ಕಣೆ. ಇದು ನನಗೆ ಗೊತ್ತು. ಸಾಂಬಾರಿಗೆ ಹಾಕೋದು ಕೇಸರಿ ದಾಲು. ದಾಲ್ ಕೇಸರಿ ಬೇಳೆ. ದಾಲ್ ಒಟ್ನಲ್ಲಿ ಕೇಸರಿ ಆದ್ರೇನು ದಾಲೆ. ಇವ್ರು ಕರೆಕ್ಟ್ ಆಗಿ ಹೇಳಿದ್ರು. ಸರಿ, ಇವಳು ಎಷ್ಟು ತಪ್ಪು ಮಾಡಿದಾಳೆ ಅಂತ ನನಗೆ ಗೊತ್ತು. ಇವಾಗ ನಮ್ಮಮ್ಮ ಚಾಲೆಂಜ್ ತಗೊಳುತ್ತೆ. ನೀನ್ ರೆಡಿ ಮಾಡ್ಕ. ಇದೇನಾ ಎಲ್ಲ ತೋರಿಸ್ಲೇ ಇಲ್ಲ ನಿನಗೆ. ಇದು ರಪ್ಪೆಗೆ ಹಾಕೋದು. ಕರೆಕ್ಟ್. ರೆಪ್ಪೆಗೆ ಹಾಕೋದು ಅಷ್ಟೇ. ಇಲ್ಲ. ಇದು ಫೌಂಡೇಶನ್ ಕ್ರೀಮ್. ಎಲ್ಲ ಕರೆಕ್ಟ್ ಆಗಿ ಹೇಳ, ನಾನು ಏನ್ ಮಾಡ್ಲಿ? ಇದು ಗೊತ್ತಿಲ್ವಾ? ಯಾವ್ದು ಏನು ತೋರ್ಸು. ಈಜಿದ್ ಕೇಳಿಲ್ವಾ ನಮ್ಮಮ್ಮ? ಈಜಿದ್ದು ಇದು ನಾನು ಹೇಳಿದ್ರೆ ಶಿರಪ್ ಅಂತ. ಶಿರಪ್ ತರನೇ ಐತೆ, ಮಕ್ಳಿಗೆ ಶಿರಪ್ ಹಾಕ್ತಿವಲ್ಲ ಆ ತರನೇ ಐತಿ. ಅದು ಸಿರಪ್ ಅಲ್ಲ, ಸಿರಮ್ ಆದ್ರೆ. ಕರೆಕ್ಟ್. ಸಿರಪ್ ಎರಡು ಒಂದೇ. ಎರಡು ಒಂದೇ ಇಡ. ನೆಕ್ಸ್ಟ್ ಇದು ಬಾಡಿ ಲೋಷನ್. ಸನ್ಕ್ರೀಮ್ ಬಾಡಿ ಲೋಷನ್. ಇದು ಅದಕ್ಕೆ ಹಾಕೊಳ್ಳೋದು. ಇದು ಬಾಡಿ ಲೋಷನ್ ಅಲ್ಲ, ಇದು ಸನ್ಸ್ಕ್ರೀನು. ಇದು ಕೆನ್ನೆಗೆ ಹಾಕದಿ. ಅದ್ರಲ್ಲಿ ಕೆನ್ನೆಗೆ ಹಾಕೊಳ್ಳೋದಾ? ಒಟ್ಟಲ್ಲಿ ಕರೆಕ್ಟ್ ತಾನೆ? ಕರೆಕ್ಟ್ ತಾನೆ. ಅದ್ರಲ್ಲಿ ಹಾಕೋದಿಲ್ಲ. ಅಷ್ಟೇ. ನಿಮಗೆ ಅದು ಗೊತ್ತಿರುತ್ತೆ. ತಗೊಳಮ್ಮ, ವಿನ್ನರ್ ನೀನೆ. ಕೊಡು, ನೀನ್ ಕೊಡು. ನಾನೇ ಕೊಡೋದು. ಕೊಡು. ತಗೊಳ್ಳಿ. ಸೋತ್ಪುರ್ಕಿ ಸೌತೆಕಾಯಿ. ಕಂಗ್ರಾಚುಲೇಷನ್. ನಾನೇ ವಿನ್ ಆಗ್ತೀನಿ ಅಂತ ಹೇಳಿದ್ದೆ ಅಲ್ವಾ? ನೆಕ್ಸ್ಟ್ ಟೈಮ್ ಇಡ್ತೀನಿ. ಜಾಸ್ತಿ 5,000 ರೂಪಾಯಿ. ಬೇರೆ ಯಾವ್ದಾದ್ರು ಚಾಲೆಂಜ್ ಮಾಡಬೇಕು ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ.